ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸ್ಲೋ ಆಗಿ ಮತ್ತೆ ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗಿದೆ. ಸಾಕಷ್ಟು IPOಗಳು ಈಗ ಲೈನ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದರ್ ಎನರ್ಜಿಯ IPO ರೀಸೆಂಟ್ ಆಗಿ ಬಂದಿತ್ತು. ಸೊ ಮುಂದಿನ ವಾರ 2 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮಾರ್ಕೆಟ್ನಲ್ಲಿ ಸ್ಲೋ ಆಗಿ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಕಂಪನಿಗಳಿಗೆ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ ಅವರೆಲ್ಲರೂ ಕೂಡ ತಮ್ಮ IPOನ ಲಾಂಚ್ ಮಾಡುವಂಥ ಪ್ಲಾನ್ಸನ್ನು ಮಾಡ್ತಾ ಇದ್ದಾರೆ. ಸೊ ಮುಂದಿನ ವಾರ ಬರ್ತಿರುವಂಥ ಮೊದಲನೇ IPO ಬೋರಾನ ವೀವಿಂಗ್ನ IPO ಆಗಿರುತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಫಂಡಮೆಂಟಲ್ಸ್, ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಇದೆ, ಯಾವ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ, ಈ ಕಂಪನಿಯ ಕಾಂಪಿಟೇಟರ್ ಯಾರು, ಯಾವ ಒಂದು ಸೆಕ್ಟರ್ನಲ್ಲಿ ಕಂಪನಿ ಕೆಲಸ ಮಾಡ್ತಿದೆ, ಫ್ಯೂಚರ್ ಗ್ರೋತ್ ಯಾವ ರೀತಿಯಲ್ಲಿ ಇರುತ್ತೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು ನೋಡೋದಕ್ಕೆ ಸಿಗ್ತದೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಬೋರಾನ ವ್ಯೂಸ್ 2020ರಲ್ಲಿ ಪ್ರಾರಂಭವಾದಂಥ ಕಂಪನಿ 2020ರಲ್ಲಿ ಕಂಪ್ಲೀಟ್ ಆಗಿ ಆಪರೇಷನಲ್ ಆದರೂ ಕೂಡ 1983ರಲ್ಲೇ ಇವರು ಸಣ್ಣ ರೀತಿಯಲ್ಲಿ ತಮ್ಮ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಒಳ್ಳೊಳ್ಳೆ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಒಳ್ಳೊಳ್ಳೆ ಮಷಿನರೀಸ್ಗಳನ್ನು ಆ್ಯಡ್ ಮಾಡ್ತಾ ಬೋರಾನ ವ್ಯೂಸ್ ಅನ್ನುವಂಥ ಕಂಪನಿಯನ್ನು 2020ರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮೇಜರಾಗಿ ಟೆಕ್ಸ್ಟೈಲ್ ರಿಲೇಟೆಡ್ ಕಂಪನಿ ಆಗಿರುತ್ತೆ. ಕಂಪನಿ ಮೇಜರಾಗಿ ಅನ್ಬ್ಲೀಚ್ಡ್ ಸಿಂಥೆಟಿಕ್ ಗ್ರೇ ಫ್ಯಾಬ್ರಿಕನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಗ್ರೇ ಮತ್ತು ವೈಟ್ ಕಲರ್ನಲ್ಲಿರುವಂಥ ಪ್ಲೇನ್ ಯಾವುದೇ ರೀತಿಯ ಪೇಂಟ್ ಅಥವಾ ಡಿಸೈನ್ ಇಲ್ಲದೆ ಇರುವಂಥ ಗ್ರೇ ಫ್ಯಾಬ್ರಿಕ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಫ್ಯಾಬ್ರಿಕ್ ಏನಿದೆ ಇದನ್ನು ಸಾಕಷ್ಟು ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ. ಮೇಜರಾಗಿ ಫ್ಯಾಷನ್ ಇಂಡಸ್ಟ್ರಿನಲ್ಲಿ, ಅಂದರೆ ನಮ್ಮ ದಿನನಿತ್ಯದ ಬಟ್ಟೆಗಳೇನಿದೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಟ್ರೆಡಿಷನಲ್ ಟೆಕ್ಸ್ಟೈಲ್ ಬಿಸ್ನೆಸ್ನಲ್ಲಿ, ಹಾಗೆ ಹೋಮ್ ಡೆಕೋರ್ನಲ್ಲಿ, ಅಂದರೆ ಈ ಸ್ಕ್ರೀನ್ಸ್ ಆಗಿರ್ಬೋದು ಅಥವಾ ಬೆಡ್ಶೀಟ್ಸ್, ಪಿಲ್ಲೋ ಕವರ್ಸ್, ಈ ರೀತಿಯಾದಂಥ ಮೆಟೀರಿಯಲ್ಸ್ಗಳನ್ನು ಮಾಡೋದಕ್ಕೆ, ಇಂಟೀರಿಯರ್ ಡಿಸೈನ್ನಲ್ಲಿ ವೈಟ್ ಬಟ್ಟೆಗಳ ಬಳಕೆ ಏನಾಗುತ್ತೆ, ಸೊ ಅಲ್ಲೆಲ್ಲ ಕೂಡ ಇವರ ಪ್ರಾಡಕ್ಟ್ಸ್ಗಳ ಬಳಕೆ ಆಗುತ್ತೆ. ಸೊ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಸೂರತ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. 3 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಸೂರತ್ನಲ್ಲಿ ಹೊಂದಿದ್ದಾರೆ. ಟೋಟಲ್ ಆಗಿ 2024 ಸೆಪ್ಟೆಂಬರ್ನ ವೇಳೆಗೆ 15 ಟೆಕ್ಸ್ಚರಿಂಗ್ ಮೆಷಿನ್ಸ್ಗಳನ್ನು ಕಂಪನಿ ಹೊಂದಿದ್ದಾರೆ. 6 ವಾರ್ಪಿಂಗ್ ಮೆಷಿನ್ಸ್ ಇದೆ. 700 ವಾಟರ್ ಜೆಟ್ ಲೂಮ್ಸ್ಗಳನ್ನು ಕೂಡ ಈ ಕಂಪನಿ ಹೊಂದಿದ್ದಾರೆ. 10 ಫೋಲ್ಡಿಂಗ್ ಮೆಷಿನ್ಸ್ಗಳು ಕೂಡ ಇವರ 3 ಯೂನಿಟ್ಸ್ಗಳಲ್ಲಿ ಇದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ ಸ್ಟ್ರಾಂಗ್ ಆಗಿ ಇದೆ. ಅದನ್ನು ಬೇರೆ ಬೇರೆ ಇಂಡಸ್ಟ್ರೀಸ್ಗಳಿಗೆ ಸಪ್ಲೈ ಕೂಡ ಮಾಡ್ತಾರೆ. ಇದು ಕಂಪನಿಯ ಮೇಜರ್ ಬಿಸ್ನೆಸ್ ಆಗಿದೆ. ಬೋರಾನ ವ್ಯೂಸ್ನ IPO ಮೇ 20ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಮೇ 22ರವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗ್ತಿದ್ದು 205ರ ಲೋವರ್ ಪ್ರೈಸ್ ಬ್ಯಾಂಡ್, 216ರ ಕಟ್ ಆಫ್ ಪ್ರೈಸ್ ಸೆಟ್ ಆಗಿದೆ. 69 ಶೇರ್ಗಳ ಲಾಟ್ ಆಗಿದ್ದು ಮಿನಿಮಮ್ ಒಂದು ಲಾಟ್ಗೆ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಲೇಬೇಕಾಗುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,904 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,93,752 ಬೇಕಾಗುತ್ತೆ. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಇದ್ದರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಬೋರಾನ ವ್ಯೂಸ್ನ IPO ಅಲಾಟ್ಮೆಂಟ್ ಡೇಟ್ ಮೇ 23 ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ ಮೇ 26ಕ್ಕೆ ಕ್ರೆಡಿಟ್ ಆಗುತ್ತೆ. ಹಾಗೆಯೇ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ ಮೇ 26ಕ್ಕೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಮೇ 27 ಆಗಿರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಇಯರ್ ಆನ್ ಇಯರ್ ಅಸೆಟ್ನಲ್ಲಿ ಸ್ಟ್ರಾಂಗ್ ಗ್ರೋತ್ ಕಾಣಿಸ್ತದೆ. ಹಾಗೆ ರೆವೆನ್ಯೂಸ್ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 43 ಕೋಟಿ ಇದ್ದಂಥ ರೆವೆನ್ಯೂ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 3 ಕ್ವಾರ್ಟರ್ಗಳಲ್ಲೇ 215 ಕೋಟಿಗೆ ಜಂಪ್ ಆಗಿದೆ. ಹಾಗೆ ಕಂಪನಿಯ ಪ್ರಾಫಿಟ್ನಲ್ಲಿ ಕೂಡ ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಯ ನೆಟ್ವರ್ತ್ ಮತ್ತು ರಿಸರ್ವ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಟೋಟಲ್ 54 ಕೋಟಿಯ ಡೆಟ್ಟನ್ನು ಕಂಪನಿ ಹೊಂದಿದ್ದಾರೆ. 2024ರ ಫಿನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿದಾಗ ಈಗ ಡೆಟ್ ಸ್ವಲ್ಪ ಕಡಿಮೆ ಆಗಿದೆ. IPO ಇಶ್ಯೂ ಸೈಜ್ 145 ಕೋಟಿ ಆಗಿರುತ್ತೆ. ಒಂದು ಸಣ್ಣ ಸೈಜ್ನ IPO ಆಗಿದ್ದು ಟೋಟಲ್ ಫ್ರೆಶ್ ಇಶ್ಯೂನ ಕಂಪನಿ ಇಶ್ಯೂ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಇಲ್ಲಿ ಆಫರ್ ಫಾರ್ ಸೇಲ್ ಇಲ್ಲ, ಅಂದರೆ ಪ್ರಮೋಟರ್ಸ್, ಇನ್ವೆಸ್ಟರ್ಸ್ ಯಾರು ಕೂಡ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿಲ್ಲ. ಈ ಒಂದು IPOನಿಂದ ಬಂದಂಥ ಅಮೌಂಟನ್ನು ಕಂಪ್ಲೀಟಾಗಿ ಕಂಪನಿಯ ಡೆವಲಪ್ಮೆಂಟ್ನಲ್ಲಿ ಬಳಸ್ತಾರೆ. ಹಾಗೆ ಪ್ಲ್ಯಾನ್ ಕೂಡ ರೆಡಿ ಇದೆ. ಸೊ ಹೊಸ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಸೂರತ್ನಲ್ಲಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಇದು ಸೂರತ್ನ 4ನೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಸೂರತ್ನಲ್ಲೇ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. ಹಾಗೆ ಟೆಕ್ಸ್ಟೈಲ್ ಬಿಸ್ನೆಸ್ಗೆ ಸೂರತ್ ಒಳ್ಳೆ ಒಂದು ಪ್ಲೇಸ್ ಆಗಿರುತ್ತೆ. ಸೂರತ್ನಲ್ಲಿ ಸಾಕಷ್ಟು ಟೆಕ್ಸ್ಟೈಲ್ ಮಿಲ್ಸ್ಗಳು ಕೂಡ ಇದೆ. ಹಾಗೆ ಟೆಕ್ಸ್ಟೈಲ್ ರಿಲೇಟೆಡ್ ಬಿಸ್ನೆಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸೊ 72 ಕೋಟಿಯಷ್ಟು ಅಮೌಂಟನ್ನು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡೋದಕ್ಕೆ ಬಳಸ್ಕೋತಾರೆ. 26 ಕೋಟಿಯಷ್ಟು ಅಮೌಂಟ್ ಇವರ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ಗೆ ಬಳಕೆ ಆಗುತ್ತೆ. ಸೊ ಮಿಕ್ಕ ಅಮೌಂಟ್ ಏನು ಬರುತ್ತೆ ಅದು ಜನರಲ್ ಕಾರ್ಪೊರೇಟ್ ಪರ್ಪಸ್ಗಳಲ್ಲಿ ಬಳಕೆ ಆಗುತ್ತೆ. ಈ ಒಂದು IPOನಲ್ಲಿ QIB ಪೋರ್ಷನ್ 75% ನೋಡೋದಕ್ಕೆ ಸಿಗುತ್ತೆ. QIBಸ್ಗಳಿಗೆ ಹೆಚ್ಚಿನ ಒಂದು ರಿಸರ್ವೇಷನ್ ಅನ್ನು ಮಾಡಿದ್ದಾರೆ. ಸಣ್ಣ ಸೈಜ್ನ IPO ಕೂಡ ಆಗಿರೋದ್ರಿಂದ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ಮಾಡಿದ್ದು ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ಬೋದು. HNI ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಾ ಇದ್ದಾರೆ.
ಸೊ ಕಂಪನಿಯ ವ್ಯಾಲ್ಯೂಷನ್ಸನ್ನು ಅಬ್ಸರ್ವ್ ಮಾಡಿದಾಗ 17ರಿಂದ 18ರ ಪಿಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಇವರ ಟೋಟಲ್ ಮಾರ್ಕೆಟ್ ಕ್ಯಾಪ್ 575 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ROE ಸ್ಟ್ರಾಂಗ್ ಆಗಿದೆ, 50%ನ ROE ನೋಡೋದಕ್ಕೆ ಸಿಗುತ್ತೆ. ROCE 28%ನ ಅರೌಂಡಲ್ಲಿ ಇದೆ. ರಿಟರ್ನ್ ಆನ್ ನೆಟ್ವರ್ತ್ ಕೂಡ 50%ನ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡ್ತಾ ಬರ್ತಿದ್ದಾರೆ. ಒಂದು ಸ್ಟ್ರಾಂಗ್ ವ್ಯಾಲ್ಯೂಷನ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಕಂಪನಿಯ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಅಬ್ಸರ್ವ್ ಮಾಡಿದಾಗ 700ಕ್ಕೂ ಹೆಚ್ಚಿನ ಹೈಟೆಕ್ ವಾಟರ್ ಜೆಟ್ ಲೂಮ್ಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಟೆಕ್ನಾಲಜಿಯನ್ನು ಬಳಸ್ಕೊಂಡು ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. ಸೊ ಒಂದು ಹೈಯರ್ ಪ್ರೊಡಕ್ಷನ್ ಎಫಿಷಿಯನ್ಸಿ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಒಂದು ಡೈವರ್ಸ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇದೆ. ಇವರು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಗ್ರೇ ಫ್ಯಾಬ್ರಿಕ್ ಸಾಕಷ್ಟು ಇಂಡಸ್ಟ್ರಿಗಳಲ್ಲಿ ಬಳಕೆ ಆಗುತ್ತೆ. ಒಂದು ಸ್ಟ್ರಾಂಗ್ ಮಾರ್ಕೆಟ್ ರೆಪ್ಯುಟೇಷನನ್ನು ಕೂಡ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ಇದೆ. ಕಂಪನಿ ಹೆಚ್ಚಾಗಿ ಥರ್ಡ್ ಪಾರ್ಟಿ ಮೇಲೆ ರಾ ಮೆಟೀರಿಯಲ್ ಸಪ್ಲೈಗೆ ಡಿಪೆಂಡೆನ್ಸನ್ನು ಹೊಂದಿದೆ. ಯಾವುದೇ ರೀತಿಯ ಲಾಂಗ್ ಟರ್ಮ್ ಅಗ್ರಿಮೆಂಟ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಅಕಸ್ಮಾತ್ ಸಪ್ಲೈಯರ್ಸ್ಗಳ ಕಡೆಯಿಂದ ಮೆಟೀರಿಯಲ್ ಸಿಗಲಿಲ್ಲ ಅಂದರೆ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಕಾಂಪಿಟೇಷನ್ ತುಂಬಾ ಹೆಚ್ಚಾಗಿ ಕಾಣಿಸುತ್ತೆ. ಈ ಒಂದು ಸೆಕ್ಟರ್ನಲ್ಲಿ ಇವರಿಗೆ ಡೈರೆಕ್ಟ್ ಕಾಂಪಿಟೇಟರ್ಸ್ ಇಲ್ಲ ಅಂದರೂ ಕೂಡ ಸಾಕಷ್ಟು ಕಾಂಪಿಟೇಷನ್ ಇದ್ದೇ ಇದೆ. ಸೊ ಗಾರ್ವೇರ್ ಟೆಕ್ನಿಕಲ್ ಫೈಬರ್ಸ್, ವರ್ಧಮಾನ್ ಟೆಕ್ಸ್ಟೈಲ್ಸ್ ಹಾಗೆಯೇ ಸಂಗಮ್ ಇಂಡಿಯಾ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ವರ್ಧಮಾನ್ ಟೆಕ್ಸ್ಟೈಲ್ಸ್ 12ರ ಪಿಯಲ್ಲಿ ಟ್ರೇಡ್ ಆಗ್ತದೆ. ಸೊ ವರ್ಧಮಾನ್ ಟೆಕ್ಸ್ಟೈಲ್ಸ್ಗೆ ಕಂಪೇರ್ ಮಾಡಿದಾಗ ಬೋರಾನ ವ್ಯೂಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ತಮ್ಮ IPOನ ತರ್ತಾ ಇದ್ದಾರೆ. ಬಟ್ ಇವರು ಕೇವಲ ಗ್ರೇ ಫ್ಯಾಬ್ರಿಕ್ಸ್ಗಳನ್ನು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ವರ್ಧಮಾನ್ ಟೆಕ್ಸ್ಟೈಲ್ ಸಾಕಷ್ಟು ವೆರೈಟಿಯ ಫ್ಯಾಬ್ರಿಕ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಬೋರಾನ ಕಂಪನಿಯ ರಿಜಿಸ್ಟ್ರಾರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಅಲಾಟ್ಮೆಂಟ್ ರಿಲೇಟೆಡ್ ಅಥವಾ ರೀಫಂಡ್ ರಿಲೇಟೆಡ್ ಏನಾದರೂ ಕ್ವೆರೀಸ್ ಇದ್ದರೆ bwl.ipo@kfintech.comಗೆ ಇಮೇಲನ್ನು ಮಾಡಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ID ಅಥವಾ ನಿಮ್ಮ ಪ್ಯಾನ್ ನಂಬರನ್ನು ಸೆಂಡ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಈ ಒಂದು IPOನಲ್ಲಿ ಯಾಕೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂದರೆ ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಇರುವಂಥ ಕಂಪನಿ ಆಗಿರುತ್ತೆ. ಹಾಗೆ ಹೈ ಡಿಮಾಂಡ್ ಟೆಕ್ಸ್ಟೈಲ್ ಸೆಗ್ಮೆಂಟ್ನಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಕಂಪ್ಲೀಟ್ ಇನ್ಹೌಸ್ ಡೆವಲಪ್ಮೆಂಟ್ ಫೆಸಿಲಿಟಿಯನ್ನು ಹೊಂದಿದ್ದಾರೆ. ಹಾಗೆ ತಮ್ಮ ಬಿಸ್ನೆಸ್ಸನ್ನು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲ್ಯಾನ್ಸ್ಗಳು ಕೂಡ ಇದೆ. ಹೊಸ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಆದಾಗ ಪ್ರೊಡಕ್ಷನ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಹಾಗೆ ROE ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 15%ನ ROE ಇದ್ದರೆ ಅದೇ ಸ್ಟ್ರಾಂಗ್ ROE ಆಗಿರುತ್ತೆ. ಬಟ್ ಕಂಪನಿ ಕನ್ಸಿಸ್ಟೆಂಟಾಗಿ 45%ನ ROEಯನ್ನು ಮೇಂಟೈನ್ ಮಾಡ್ತಿದ್ದಾರೆ. ಇದೆಲ್ಲ ಕೂಡ ಪಾಸಿಟಿವ್ ಸೈನ್ಸ್ ಆಗಿದೆ. ಕೆಲವೊಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಗಳು ಕೂಡ ಇದೆ. ಸೊ ಕೇವಲ ಸಿಂಗಲ್ ಪ್ರಾಡಕ್ಟ್ ಕ್ಯಾಟಗರಿ ಮೇಲೆ ಡಿಪೆಂಡೆನ್ಸ್ ಇದೆ. ಗ್ರೇ ಫ್ಯಾಬ್ರಿಕ್ಸ್ಗಳನ್ನು ಅಂದರೆ ವೈಟ್ ಬಟ್ಟೆ ಏನಿದೆ ಅದನ್ನು ಮಾತ್ರ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಬಳಕೆ ಏನೋ ಆಗುತ್ತೆ, ಬಟ್ ಡಿಫ್ರೆಂಟ್ ವೆರೈಟಿಯ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದಿಲ್ಲ. ಹಾಗೆ ಜಿಯೋಗ್ರಫಿಕಲ್ ಕಾನ್ಸಂಟ್ರೇಷನ್ ರಿಸ್ಕ್ ಕೂಡ ಇದೆ. ಕೇವಲ ಸೂರತ್ನಲ್ಲಿ ಮಾತ್ರ ಬಿಸ್ನೆಸ್ ನಡೆಯುತ್ತೆ. ಬೇರೆ ಬೇರೆ ಸ್ಟೇಟ್ಗಳಿಗೆ ಪ್ರಾಡಕ್ಟ್ಸನ್ನು ಸಪ್ಲೈ ಏನೋ ಮಾಡ್ತಾರೆ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲ ಕೂಡ ಸೂರತ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್ ಆಗಿರುತ್ತೆ. ಟೆಕ್ಸ್ಟೈಲ್ ಬಿಸ್ನೆಸ್ನಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ಇದ್ದರೆ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಇರುತ್ತೆ. ಡೈಲ್ಯೂಷನ್ ರಿಸ್ಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಅರ್ನಿಂಗ್ ಪರ್ ಶೇರ್ ಸಿಗ್ನಿಫಿಕೆಂಟಾಗಿ ಡ್ರಾಪ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಇದರಿಂದ ಲಿಮಿಟೆಡ್ ಗ್ರೋತ್ನ ಪಾಸಿಬಿಲಿಟೀಸ್ ಇರುತ್ತೆ. ಇಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ನೋಡೋದಕ್ಕೆ ಸಿಗ್ತದೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ 63 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಒಂದು ಒಳ್ಳೆ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ರೀಸೆಂಟಾಗಿ ಬರ್ತಿರುವಂಥ IPOಗಳಲ್ಲಿ 30-35%ನ ಲಿಸ್ಟಿಂಗ್ ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ ಅದೇ ದೊಡ್ಡ ವಿಷಯ ಆಗಿದೆ. ಸೊ 30%ನ ಅರೌಂಡಲ್ಲಿ ಇವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಇದೇ ರೀತಿ ಒಂದು ಟ್ರೆಂಡ್ ಕಂಟಿನ್ಯೂ ಆದರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದು. ಈಗಲೇ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪನಿ ಕನ್ಸಿಸ್ಟೆಂಟಾಗಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತಗೋಬೋದಾಗುತ್ತೆ. ಬಟ್ ಈಗ ಸದ್ಯಕ್ಕೆ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಆಲ್ರೆಡಿ ಹೇಳಿದ ರೀತಿಯಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ರಿಟೇಲ್ಗೆ ಕೇವಲ 10% ಆಫರ್ ಇದೆ. ಹಾಗೆ ಇಶ್ಯೂ ಸೈಜ್ ಕೇವಲ 145 ಕೋಟಿ ಆಗಿರುತ್ತೆ. ಬಟ್ ಜಸ್ಟ್ ಲಕ್ಕನ್ನು ಟೆಸ್ಟ್ ಮಾಡೋದಕ್ಕೆ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ನಾನು ನಿಮಗೆ ಬೋರಾನ ಕಂಪನಿಯ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ IPO ರಿವ್ಯೂಸ್, ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.